ಅಕ್ಕನ್ ಮದ್ವೆ ಆಗೋ ಪರಿಸ್ಥಿತಿ ಈಗ್ಲೇ ಬಂದ್ರೆ? ದೇವಸ್ಥಾನದಲ್ಲಾದ್ರೂ ಸರಿ, ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಸರಿ, ನಾನ್ ಭವಾನಿ ಕೈ ಬಿಡೋ ಮಾತೇ ಇಲ್ಲ. ನೀವ್ US ಹೋಗಕ್ಕೂ ಮುಂಚೆ ನೀವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡಿ. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗ್ ಗೊತ್ತಾಗ್ತಿದ್ಯಾ? ಗೊತ್ತಿದ್ದೆ ಹೇಳ್ತಿದ್ದೀನಕ್ಕ. ಆರ್ ಯು ಸೀರಿಯಸ್? ಹೌದು. ಮನೆಯಲ್ಲಿ ವಿಷಯ ಗೊತ್ತಾದ್ರೆ ಏನ್ ಆಗ್ಬೋದು ಅಂತ ಯೋಚನೆ ಮಾಡಿದ್ಯಾ ನೀನು? ಗೊತ್ತಾಗೋದು ಬೇಡ ಅಕ್ಕ, ಅವ್ರು ಅಪೋಸ್ ಮಾಡ್ತಾರೆ ಅಂತಾನೆ ಅವ್ರಿಗೆ ಗೊತ್ತಾಗ್ದಂಗೆ ನಿಮ್ಮಿಬ್ಬರನ್ನ ಇಲ್ಲಿ ಕರ್ಸಿರೋದು. ಇಲ್ಲ, ಇದ್ ನನಗ್ ಒಪ್ಪಿಗೆ ಇಲ್ಲ. ಅಕ್ಕ, ಅಕ್ಕ ಪ್ಲೀಸ್ ಹಾಗ ಅನ್ಬೇಡ ಕಣೆ. ನನಗೆ ಯಾಕೋ ಏನೋ ತೊಂದರೆ ಆಗತ್ತೆ ಅಂತ ತುಂಬಾ ಸೆನ್ಸ್ ಆಗ್ತಿದೆ. ಮೊದ್ಲು ನೀನ್ ಈ ನೆಗೆಟಿವ್ ಥಾಟ್ಸ್ ಇಂದ ಹೊರಗಡೆ ಬಾ, ಆಗೆಲ್ಲ ಒಳ್ಳೇದೇ ಕಾಣಿಸುತ್ತೆ. ಅಕ್ಕ, ಇಷ್ಟೇನೇನೆ ನಿನ್ನನ್ನ ಅರ್ಥ ಮಾಡ್ಕೊಂಡಿರೋದು? ನಿನಗ್ ನನ್ ಮಾತ್ಮೇಲೆ ನಂಬಿಕೆ ಇಲ್ವಾ? ಇದು ಬರೀ ನಿನ್ನ ನನ್ನ ನಂಬಿಕೆ ಪ್ರಶ್ನೆ ಅಲ್ಲ ಸಿಂಧು, ಮನೇಲಿರೋ ಎಲ್ಲಾ ದೊಡ್ಡೋರ್ ನಂಬಿಕೆ ಪ್ರಶ್ನೆ. ಈಗಾಗ್ಲೇ ಮನೇಲಿ ಮುಚ್ಚಿಟ್ಟು ಪ್ರೀತಿಸಿ ಎಲ್ರಿಗೂ ತುಂಬಾ ನೋವು ಮಾಡ್ಬಿಟ್ಟಿದೀವಿ. ಇನ್ನು ಮುಚ್ಚಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಅವ್ರು ನಮ್ಮನ್ನ ಕ್ಷಮಿಸಲ್ಲ. ಅಷ್ಟೇ ಅಲ್ಲ, ಈ 6 ತಿಂಗಳ ಒಳಗಡೆ ನಾವೇನಾದ್ರೂ ಮದ್ವೆ ಆದ್ರೆ ಅಥರ್ವನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗುರುಗಳು ಹೇಳಿಲ್ವಾ? ಹುಟ್ಟು ಸಾವು ಯಾರಿಗಕ್ಕ ಗೊತ್ತಿರುತ್ತೆ? ನೀನು ಅದನ್ನ ನಂಬ್ತ್ಯಾ? ದೊಡ್ಡೋರ್ ನಂಬ್ತಾರೆ ಅಲ್ವಾ, ಅದನ್ನ ಗೌರವಿಸ್ಬೇಕು ಅಲ್ವಾ? ಅಥರ್ವ ಇಲ್ಲಿಂದ ಹೋಗೋ ಮೊದ್ಲು ನಿಮ್ ಮದ್ವೆ ಆದ್ರೆ ಒಳ್ಳೇದನ್ನಿಸ್ತಿದೆ ಕಣೆ ನನ್ಗೆ. ಅಥರ್ವ, ಇವ್ಳು ಒಂದಕ್ಕೊಂದು ಸೇರ್ಸಿ ಇನ್ನೊಂದ್ ದೊಡ್ಡ ಅನಾಹುತ ಮಾಡ್ತಾಳಷ್ಟೇ. ಬಾ, ನಾವ್ ಹೋಗೋಣ. ಬಾ. ಅನಾಹುತ ಆಗೋದು ಒಳ್ಳೇದಕ್ಕೆ ಆದ್ರೆ ಆಗ್ಲಿ ಬಿಡು ಭವಾನಿ. ಸಿಂಧು, ನನಗೆ ಈ ರಿಜಿಸ್ಟರ್ ಮ್ಯಾರೇಜ್ ಓಕೆ. ಏನ್ ಮಾತಾಡ್ತಿದ್ಯಾ ಅಥರ್ವ ನೀನು? ಭವಾನಿ, ನಾವು ಹೀಗ್ ಮಾಡೋದು ತಪ್ಪೆ. ಹಾಗೆ ಸಿಂಧುಗೇನೋ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಅಂದ್ಮೇಲೆ ಅದಕ್ಕೇನೋ ರೀಸನ್ ಇರ್ಬೇಕಲ್ವಾ? ಇನ್ನು 6 ತಿಂಗಳಾದ್ಮೇಲೆ ದೊಡ್ಡೋರು ಹೇಳ್ದಾಗೆ ಶಾಸ್ತ್ರದ ಪ್ರಕಾರನೇ ಮದ್ವೆ ಆಗೋಣ. ಆದ್ರೆ ಈಗ ಸಿಂಧು ಹೇಳ್ದಾಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ, ಏನೂ ಸಮಸ್ಯೆ ಇಲ್ಲ. ನೋ, ಇದ್ ನನಗ್ ಒಪ್ಪಿಗೆ ಇಲ್ಲ.